ಇವತ್ತು ನಾನು ಎಲೆಕೋಸಿನ ಸಮೋಸನ ಮಾಡ್ತಾ ಇದ್ದೀನಿ. ಸುಮಾರು ರೆಸಿಪಿಗಳನ್ನ ನೋಡಿದ್ದೀವಿ, ಎಲೆಕೋಸುಗಳನ್ನೆಲ್ಲ ಕಟ್ ಮಾಡಿ ಪಕೋಡ ಮಾಡಿರೋಂಥದ್ದನ್ನೆಲ್ಲ. ಎಲೆಕೋಸಿನಲ್ಲಿರುವಂತಹ ಎಲೆಗಳನ್ನ ಬಿಡಿಸಿ ಯಾವತ್ತಾದರೂ ಸಮೋಸ ತಿಂದಿದ್ದೀರಾ? ಈ ರೆಸಿಪಿಯಲ್ಲಿ ನೀವು ಅದನ್ನು ನೋಡ್ಬೋದು. ಮೊದಲನೇದಾಗಿ ಒಂದು ಎಲೆಕೋಸನ್ನ ತೊಗೊಂಡಿದ್ದೀನಿ. ತುಂಬ ಬಲ್ತಿರಬಾರ್ದು. ಫಸ್ಟ್ ಟೈಮ್ ಮಾಡುವಾಗ ನೀವು ಈ ಎಲೆಗಳನ್ನೆಲ್ಲ ಬಿಡಿಸ್ಕೊಳ್ಳೋಕೆ ಹೋದಾಗ ಎಲೆಗಳೆಲ್ಲ ಹರಿದೋಯ್ತು ಅನ್ನೋ ಥರ ನಿಮಗೆ ಅನ್ನಿಸ್ಬಹುದು. ಅದನ್ನು ಬಿಡಿಸ್ಕೊಳ್ಳೋದಕ್ಕೂ ಕೂಡ ಒಂದು ಟಿಪ್ಪನ್ನು ಹೇಳ್ತೀನಿ. ತುಂಬ ಸಿಂಪಲ್ ಟಿಪ್, ಏನಿಲ್ಲ, ಎಲೆಕೋಸಿನ ಬುಡನ ಸ್ವಲ್ಪ ಕಟ್ ಮಾಡಿಕೊಂಡು ನೀಟಾಗಿ ಎಲೆಗಳನ್ನ ಬಿಡಿಸ್ಕೋಬಹುದು. ಅಕಸ್ಮಾತ್ ಅಲ್ಲಿ ಇಲ್ಲಿ ಸ್ವಲ್ಪ ಎಲೆ ಹರಿದೋಯ್ತು ಅಂತಲೇ ಅನ್ಕೊಳ್ಳೋಣ. ಸೈಡ್ಗಳಲ್ಲಿ ಏನು ಯೋಚನೆ ಮಾಡಬೇಕಾಗಿಲ್ಲ, ಮಧ್ಯಭಾಗದಲ್ಲಿ ಕರೆಕ್ಟಾಗಿದ್ದರೆ ಸಾಕು. ಎಷ್ಟು ಸಮೋಸಗಳು ನಿಮಗೆ ಬೇಕೋ ಅಷ್ಟು ಎಲೆಗಳನ್ನ ನೀವು ಬಿಡಿಸ್ಕೋಬಹುದು. ನಾನಿಲ್ಲಿ ಆಲ್ಮೋಸ್ಟ್ ಮುಕ್ಕಾಲು ಭಾಗದಷ್ಟು ಎಲೆಕೋಸನ್ನು ಯೂಸ್ ಮಾಡಿಬಿಟ್ಟಿದ್ದೀನಿ. ಮಿಕ್ಕಿದ ಎಲೆಕೋಸನ್ನು ಬೇಕಾದರೆ ನೀವು ಪಲ್ಯ ಮಾಡೋದಕ್ಕೂ ಅಥವಾ ಸಾಂಬಾರು ಮಾಡೋದಕ್ಕೂ ಏನಕ್ಕಾದರೂ ಯೂಸ್ ಮಾಡ್ಕೋಬಹುದು. ಇಷ್ಟು ಎಲೆಗಳನ್ನ ನಾನು ಇವಾಗ ತೊಗೊಂಡಿದ್ದೀನಿ. ಸ್ವಲ್ಪನೇ ನಾನು ಕೂಡ ಮಾಡ್ತಾ ಇರೋದು. ಇವತ್ತಿನ ಸಂಜೆ ಸ್ನ್ಯಾಕ್ಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನಿವತ್ತು ಎಲೆಕೋಸು ಸಮೋಸನ ಮಾಡ್ಕೊಳ್ತಾ ಇದ್ದೀನಿ. ಎಲೆಕೋಸಿನ ಸಮೋಸದೊಳಗಡೆ ಸ್ಟಫಿಂಗ್ ಆ್ಯಡ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದಷ್ಟು ತರಕಾರಿಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ನಾನಿವತ್ತು ಒಂದು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಅದಷ್ಟನ್ನು ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣ ಸಣ್ಣದಾಗಿ ದಪ್ಪ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ಳಿ. ತರಕಾರಿನೂ ಏನು ತುಂಬ ಜಾಸ್ತಿ ಬೇಕಾಗೋದಿಲ್ಲ, ಬೇಸಿಕ್ ತರಕಾರಿಗಳನ್ನೇ ಹಾಕಿದ್ದೀನಿ. ಇದ್ರ ಜೊತೆಗೆ ನಾನಿವಾಗ ಒಂದು ಕ್ಯಾರೆಟ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 2 ಮೆಣಸಿನ್ಕಾಯಿಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ. ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಇವನ್ನ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಶುಂಠಿ ಒಂದು ಅರ್ಧ ಇಂಚ್ಗಿಂತ ಕಡಿಮೆ ತೊಗೊಂಡಿದ್ದೀನಿ ಆ್ಯಂಡ್ 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ. ಜೊತೆಗೆ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಅಷ್ಟೇ, ಎಷ್ಟು ಸಣ್ಣ ಸಣ್ಣದಾಗಿ ನಾವು ಕಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇವಾಗ ಬಾಣಲಿಗೆ ಕಾಲು ಭಾಗದಷ್ಟು ಮಾತ್ರ ನೀರನ್ನ ತುಂಬಿದ್ದೀನಿ. ಬಿಡಿಸಿಟ್ಕೊಂಡಿದ್ದಂಥ ಎಲೆಗಳನ್ನೆಲ್ಲ ಇವಾಗ ಇದರೊಳಗೆ ಹಾಕಿ ಬೇಯಿಸಬೇಕು. ಸ್ಟಾರ್ಟಿಂಗ್ ನೀವು ಎಲೆನ ಬಾಣಲಿ ಒಳಗಡೆ ಹಾಕಿದಾಗ ಇದೇ ನೀವು ಎಲೆಗಳೆಲ್ಲ ಕಂಪ್ಲೀಟಾಗಿ ತುಂಬೆ ಹೋಯ್ತಲ್ಲ ಬಾಣಲಿ ಒಳಗೆ, ಮಿಕ್ಕಿದ್ದನ್ನೆಲ್ಲ ಹೇಗೆ ಬೇಯಿಸೋದು ಅಂತ ಅನ್ಕೋಬಹುದು. ಏನಿಲ್ಲ, ಜಾಲದ ಸಹಾಯದಿಂದ ಸ್ವಲ್ಪ ಎಲೆಗಳನ್ನೆಲ್ಲ ಕೆಳಭಾಗಕ್ಕೆ ತಳ್ಳಿದ್ರೆ ನೀರೆಲ್ಲ ಅದ್ರ ಮೇಲೆ ಬರುತ್ತಲ್ವ, ಆವಾಗ ಮಿಕ್ಕಿದ ಎಲೆಗಳನ್ನ ಕೂಡ ಹಾಕಿ ನಾವು ನೀಟಾಗಿ ಬೇಯಿಸ್ಕೋಬಹುದು. ಒಂದೇ ಸಾರಿಗೆ ಎಲ್ಲ ಎಲೆಗಳು ನೀಟಾಗಿ ಬೆಂದ್ಬಿಡುತ್ತೆ, ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ. ಎಲೆಗಳೆಲ್ಲ ಬೆಂದಿದೆ, ಅದನ್ನು ಸಪ್ರೇಟ್ ತಟ್ಟೆಗೆ ಎತ್ತಿಟ್ಟಿದ್ದೀನಿ. ಇವಾಗ ಒಂದು ಬಾಣಲಿಗೆ 1 2 ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಅಷ್ಟು ಜೀರಿಗೆ ಪುಡಿನ ಹಾಕಿದ್ದೀನಿ. ಜೀರಿಗೆ ಒಳ್ಳೆ ಘಮ ಬರೋವರೆಗೂ ವೆಯ್ಟ್ ಮಾಡಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ಕೂಡ ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಕಟ್ ಮಾಡಿಟ್ಟಿದ್ದಂತಹ ಮೆಣಸಿನ್ಕಾಯಿನ ಕೂಡ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅವಾಗಲೇ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಅಷ್ಟೂ ಕೂಡ ಕಂಪ್ಲೀಟಾಗಿ ಇದರೊಳಗಡೆ ಸೇರಿಸಬೇಕು ಆ್ಯಂಡ್ ಈರುಳ್ಳಿನ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬೆಂದಾದ್ಮೇಲೆ ನಾನು ಇದರೊಳಗಡೆ ಕ್ಯಾರೆಟ್ ಮತ್ತು ದಪ್ಪ ಮೆಣಸಿನ್ಕಾಯಿನ ಕೂಡ ಸೇರಿಸ್ತಾ ಇದ್ದೀನಿ. ಕ್ಯಾರೆಟ್ ಮತ್ತು ದಪ್ಪ ಮೆಣಸಿನ್ಕಾಯಿ ಮಾತ್ರ ನಾನು ಹಾಕಿರೋದು. ನಿಮಗೆ ಯಾವುದಾದ್ರೂ ಬೇರೆ ತರಕಾರಿ ಸೇರಿಸಬೇಕು ಅಂದರೆ ಅದನ್ನು ಕೂಡ ನೀವು ಸೇರಿಸ್ಕೋಬಹುದು. ಇಂಥದ್ದೇ ತರಕಾರಿ ಹಾಕಬೇಕು ಅಂತ ಏನು ರೂಲ್ ಇಲ್ಲ. ನಮ್ಮ ಮನೇಲಿ ಯಾವುದಿತ್ತು ಅದನ್ನು ನಾನು ಉಪಯೋಗಿಸಿದ್ದೀನಿ. ನಿಮ್ಮ ಮನೇಲಿ ಯಾವುದಿದೆ ಅದನ್ನು ನೀವು ಉಪಯೋಗಿಸ್ಕೋಬಹುದು. 3 ಆಲೂಗಡ್ಡೆಗಳನ್ನ ಬೇಯಿಸಿ ನಾನು ಮ್ಯಾಶ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಅದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಮತ್ತು ದಪ್ಪ ಮೆಣಸಿನ್ಕಾಯಿ 2 ಅರ್ಧಂಬರ್ಧ ಬೆಂದಿರೋವಾಗಲೇ ನಾವು ಆಲೂಗಡ್ಡೆಗಳನ್ನ ಸೇರಿಸ್ಬಿಡಬೇಕು. ಆಲೂಗಡ್ಡೆ ಹಾಕಾದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ 3/4 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ, 3/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕಿದ್ದೀನಿ. ಜೊತೆಗೆ 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಹಿಂಗನ್ನು ಆ್ಯಡ್ ಮಾಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಮತ್ತು ಡಾರ್ಕ್ ಸೋಯಾ ಸಾಸ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಹಾಕಬಹುದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು. ಇವಾಗ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇವಾಗಲೇ ಉಪ್ಪನ್ನು ಹಾಕೋದಿಲ್ಲ, ನೀವು ಬೇಕಿದ್ದರೆ ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬಹುದು. ಇವಿಷ್ಟು ಮಿಕ್ಸ್ ಆಗಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಬಹುದು. ಇದು ಕೂಡ ಆಪ್ಷನಲ್, ಬೇಕಾದರೆ ಹಾಕ್ಬೋದು, ಬೇಡ ಅಂದರೆ ಬಿಡ್ಬೋದು. ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಲೆಕೋಸಿನ ಸಮೋಸಕ್ಕೆ ಸ್ಟಫಿಂಗ್ ರೆಡಿಯಾಗಿದೆ. ತಣ್ಣಗಾಗೋದಕ್ಕೆ ಬಿಡೋಣ ಇದನ್ನು ಸ್ವಲ್ಪ ಹೊತ್ತು ಹಾಗೇನೆ. ಇವಾಗ 1.5 ಬಟ್ಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಸ್ಪೂನ್ ಅರಿಶಿನ ಮತ್ತು 1 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪು ನಾವು ಕಡಿಮೆನೇ ಉಪಯೋಗಿಸೋದು, ಅದಕ್ಕೆ ನಾನು ಜಾಸ್ತಿ ಸ್ಟಫಿಂಗಿಗೆ ಆ್ಯಡ್ ಮಾಡಲಿಲ್ಲ. ಇದ್ರ ಜೊತೆಗೆ ನೀರು ಹಾಕಿ ಈ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕಿಂತ ತೆಳ್ಳಗೆ ಬೇಕಾದರೂ ಮಾಡ್ಕೋಬಹುದು, ಬಟ್ ನಾವು ಎಲೆಕೋಸನ್ನು ಅದರೊಳಗಡೆ ಅದ್ದಿದಾಗ ಎಲೆಕೋಸಿಗೆ ಅದು ಸ್ಟಿಕ್ ಆಗಬೇಕು. ಅದಕ್ಕೋಸ್ಕರ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಪರ್ಫೆಕ್ಟ್ ಆಗಿರುತ್ತೆ. ಆವಾಗಲೇ ನಾವು ತಣ್ಣಗಾಗೋದಕ್ಕೆ ಅಂತ ಇಟ್ಟಿದ್ವಲ್ಲ ಸ್ಟಫಿಂಗ್, ಅದಕ್ಕೆ ನಿಮ್ಮಿಷ್ಟ ಬಂದಂಥ ಆಕೃತಿನ ಕೊಟ್ಟು ಎಲೆ ಒಳಗಡೆ ಇಟ್ಟು ಈ ಥರ ನೀಟಾಗಿ ಮಡಚ್ಕೋಬೇಕು. ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸಿದ್ದೀನೋ ಅದೇ ಥರ ನೀವು ಕೂಡ ಮಾಡೋದಕ್ಕೆ ಟ್ರೈ ಮಾಡಿ. ಆವಾಗ ಈಸಿಯಾಗಿ ನಾವು ಎಲೆಕೋಸು ಸಮೋಸನ ಮಾಡ್ಕೋಬಹುದು. ಅದಕ್ಕೆ ನಾನು ತುಂಬ ಸ್ಲೋ ಆಗಿ ತೋರಿಸಿದ್ದೀನಿ. 4 ಸೈಡಿಂದ ಸ್ಟಫಿಂಗನ್ನು ಎಲೆಕೋಸಿಂದ ಮುಚ್ಚಿ ಈ ಥರ ಒಂದು ಟೂತ್ ಪಿಕ್ ಸಹಾಯ ತೊಗೊಂಡು ಅದನ್ನು ನೀಟಾಗಿ ಚುಚ್ಚಿ ಕವರ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ಈಸಿಯಾಗಿ ಎಣ್ಣೆಯಲ್ಲಿ ನಾವು ಇದನ್ನು ಕರಿಬಹುದು, ಇಲ್ಲಾಂತಂದರೆ ಸ್ಟಫಿಂಗ್ ಎಲ್ಲ ಆಚೆ ಬಂದು ಎಣ್ಣೆ ಎಲ್ಲ ಹಾಳಾಗುತ್ತೆ. ಇವಾಗ ಕಡಲೆ ಹಿಟ್ಟೊಳಗಡೆ ಒಂದು ಸರಿ ಅದನ್ನು ಅದ್ದಿ ಎಣ್ಣೆಯಲ್ಲಿ ಕರಿಬೇಕು. ನೀವು ಒಂದೊಂದೇ ಸಮೋಸಗಳನ್ನ ಕೂಡ ಕರಿಬಹುದು, ಇಲ್ಲ ಅಂತಂದರೆ ಒಂದಷ್ಟನ್ನು ಒಟ್ಟಿಗೆ ಹಾಕಿ ಕೂಡ ಮಾಡಬಹುದು. ನಾನು ತೊಗೊಂಡಿರೋ ಬಾಂಡ್ಲಿ ಹೇಗಿದೆ ಅಂದರೆ ಸ್ವಲ್ಪ ಅದು ತಳ ಕೆಳಗಡೆ ಹೋಗೋದ್ರಿಂದ ಎಲ್ಲದೂ ಅಲ್ಲೇ ಹೋಗಿ ಅಕ್ಯುಮಿಲೇಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಒಂದೊಂದೇ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಇವತ್ತಿನ ಸಂಜೆ ಸ್ನ್ಯಾಕ್ಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿದ್ದೀನಿ. ತುಂಬ ಕಡಿಮೆ ಕ್ವಾಂಟಿಟಿ ನಾನು ತೊಗೊಂಡಿದ್ದರಿಂದ ಒಂದೊಂದನ್ನೇ ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಂದಷ್ಟನ್ನು ಒಟ್ಟಿಗೆ ಹಾಕಿ ನಾನು ಆವಾಗಲೇ ಹೇಳ್ದಂಗೆ ಫ್ರೈ ಮಾಡಬಹುದು.
ತುಂಬಾ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ ಆ್ಯಂಡ್ ಒಳಗಡೆ ಬೆಂದಿರೋಂಥ ಸ್ಟಫಿಂಗ್ ಕೂಡ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ತಿನ್ನೋವಾಗ ಮರಿದೇ ಈ ಟೂತ್ ಪಿಕ್ನ ನೀವು ತೆಗಿಬೇಕು, ಆಮೇಲೆ ನನ್ನನ್ನು ಬೈಕೋಬೇಡಿ. ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ನೀಟಾಗಿ ಒಳಗಡೆ ಸ್ಟಫಿಂಗ್ ಎಲ್ಲ ಬೆಂದಿದೆ ಅಂತ. ನೋಡಿ ತುಂಬಾ ಚೆನ್ನಾಗಿ ಬೆಂದಿದೆ, ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಒಳಗಡೆ ಇರೋವಂತಹ ಸ್ಟಫಿಂಗ್ ಎಲ್ಲ ಬೆಂದಿದೆ. ಅದಕ್ಕೆ ತರಕಾರಿಗಳನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಫಸ್ಟೇನೆ. ಇನ್ನೊಂದನ್ನು ಕೂಡ ಕಟ್ ಮಾಡಿ ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿ ಒಳಗಡೆ ಇರೋವಂಥ ಸ್ಟಫಿಂಗ್ ಎಲ್ಲ ಬೆಂದಿದೆ. ನೀವು ಇದನ್ನು ಫಸ್ಟ್ ಟೈಮ್ ಮಾಡಿದ್ರೂ ಕೂಡ ಈ ರೆಸಿಪಿ ಖಂಡಿತ ಫೇಲ್ ಆಗೋದಿಲ್ಲ. ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ. ಆ್ಯಂಡ್ ಟೇಸ್ಟ್ ಬಗ್ಗೆ ನಾನು ಹೇಳೋದಲ್ಲ, ನೀವೊಂದ್ಸರಿ ಮಾಡಿ ನೋಡಿ. ಟೇಸ್ಟ್ ಚೆನ್ನಾಗಿದ್ದರೆ ದಯವಿಟ್ಟು ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮಗೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಮರಿದೇ ಒಂದು ಲೈಕನ್ನು ಕೂಡ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.